ತ್ರಿಭಾಷಾ LSRW ಫೌಂಡೇಶನ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು 2ನೇ ದಿವಸ ಆದ ವ್ಯಾಕ್ಯಾಬ್ಯುಲರಿ ಬೂಸ್ಟರ್ ಕ್ಲಾಸ್ನಲ್ಲಿ 5 ಪದಗಳನ್ನು ಓದಲಿಕ್ಕೆ ಅವುಗಳ ಸಮಾನಾರ್ಥಕ ಪದ, ಅವುಗಳ ಅಟೋನಮೀಸ್, ಸೆನೆಮನ್ಸು, ಕನ್ನಡ ಪದದ ಅರ್ಥ, ಮೀನಿಂಗು, ಪ್ರೊನೌನ್ಸಿಯೇಷನ್ ಹೇಗೆ ಮಾಡೋದನ್ನು ನಾವು ಈ ವಿಡಿಯೋದಲ್ಲಿ ಕಲಿಯೋಣ. ಮೊದಲನೇ ಪದ ಬ್ರೇವ್. ಇಂಗ್ಲಿಷ್ನಲ್ಲಿ ಪ್ರೊನೌನ್ಸಿಯೇಷನ್ ಬ್ರೇವ್ ಆಗುತ್ತೆ, ಕನ್ನಡದಲ್ಲಿ ಬ್ರೇವ್. ಸೊ ಇಲ್ಲಿ ಏನಿದೆ ರೀ ಮೇಡಮ್, ಇದು ಯಾವ ರೀತಿ ಏರೋ ಮಾರ್ಕು ಅಂತಂದ್ರೆ, ಇದನ್ನ ಡಿಕ್ಷನರಿಯಲ್ಲಿ ಹೋದಾಗ ನಿಮ್ಗೆ ಇದೇ ರೀತಿ ಪ್ರೊನೌನ್ಸಿಯೇಷನ್ ಸಿಗುತ್ತೆ. ಕನ್ನಡದಲ್ಲಿ ಅದು ಬ್ರೇವ್ ಆಗಿರುತ್ತೆ. ಸ್ಪೆಲ್ಲಿಂಗ್ ಏನ್ರಿ? BRAVE, ಬ್ರೇವ್ ಆಗುತ್ತೆ. ಹೌದಾ? ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಬ್ರೇವ್. ಆಯ್ತಾ? ಮೀನಿಂಗು ನಾಟ್ ಅಫ್ರೇಡ್. ಅಫ್ರೇಡ್ ಅಂದ್ರೆ ಹೆದರುವುದು, ನಾಟ್ ಅಫ್ರೇಡ್ ಅಂದ್ರೆ ಅಂಜಿಕೆ ಇರಲಾರದನ್ನ. ಬ್ರೇವ್ ಧೈರ್ಯಶಾಲಿಗಳು. ಮೀನಿಂಗ್ ಏನ್ರಿ? ನಾಟ್ ಅಫ್ರೇಡ್. ನಾಟ್ ಅಂದ್ರೆ ಇಲ್ಲ, ಅಫ್ರೇಡ್ ಅಂದ್ರೆ ಅಂಜಿಕೆ. ಸೊ ಅಂಜಿಕೆ ಇಲ್ಲದಂತ ಅಂಜಿಕೆ ಇರದಾರಂತ ಮನುಷ್ಯನಿಗೆ ಧೈರ್ಯವುಳ್ಳ ಮನುಷ್ಯ, ಧೈರ್ಯಶಾಲಿ ಅಂತ ಹೇಳಿ ನಾವು ಇಲ್ಲಿ ಹೇಳ್ತೀವಿ. ಹಿಂದಿದಲ್ಲಿ ಏನಾಗತ್ತೆ ರೀ? ಬಹದ್ದೂರ್, ಬಹದ್ದೂರ್. ಸೊ ಕನ್ನಡದಲ್ಲಿ ಧೈರ್ಯಶಾಲಿ. ಸೊ ಸಿನೆಮನ್ಸ್ ಆಗತ್ತವ್ರಿ. ಸಿನೆಮನ್ಸ್ ಅಂದ್ರೆ ಸಮಾನಾರ್ಥಕ, ಅಟೋನಮಸ್ ಅಂದ್ರೆ ವಿರುದ್ಧಾರ್ಥಕ, ಕರೇಜಸ್, ಬೋಲ್ಡ್, ಆಮೇಲೆ ಕ್ರೌಡೆಡ್, ಫಿಯರ್ಫುಲ್. ಕೌಡ್ ಅಂಡ್ ಫಿಯರ್ಫುಲ್ ವಿರುದ್ಧಾರ್ಥಕ ಮತ್ತು ಸಮಾನಾರ್ಥಕ. ಎಕ್ಸಾಂಪಲ್ ಆಗಿ ಒಂದು ಸೆಂಟೆನ್ಸ್ ಅನ್ನ ಯೂಸ್ ಮಾಡಿಕೊಂಡು, ಬ್ರೇವ್ ಪದವನ್ನ ನಾವು ಯೂಸ್ ಮಾಡಿಕೊಂಡು, ದ ಬ್ರೇವ್ ಸೋಲ್ಜರ್ ಸೇವ್ ದ ಪೀಪಲ್. ಧೈರ್ಯಶಾಲಿ ಸೈನಿಕನು ಜನರನ್ನು ರಕ್ಷಿಸಿದನು ಅಥವಾ ರಕ್ಷಿಸುತ್ತಾನೆ. ಸೊ ನೀವು ಈ ಬ್ರೇವ್ ಪದದಿಂದ ಎಷ್ಟು ವಿಷಯಗಳನ್ನು ತಿಳ್ಕೊಂಡ್ರಿ? ಹೇಗೆ ಪ್ರೊನೌನ್ಸ್ ಮಾಡ್ಕೊಳ್ಬೇಕು, ಅದರ ಮೀನಿಂಗ್ ಏನು, ಹಿಂದಿದ ಅದರ ಅರ್ಥ ಏನು, ಕನ್ನಡದ ಅರ್ಥ ಏನು, ಆಮೇಲೆ ಸಮಾನಾರ್ಥಕ ಏನು, ವಿರುದ್ಧಾರ್ಥಕ ಯಾವುದು. ಸೊ ಟೋಟಲಿ ಅದರ ವಾಕ್ಯವನ್ನು ಉಪಯೋಗಿಸಿಕೊಂಡು ನೀವು ಹೀಗೆ ಒಂದೊಂದೇ ಪದಗಳನ್ನ ಅರ್ಥ ಮಾಡ್ಕೊಳ್ತಾ ಓದಿದ್ರೆ ಅದರ ಹಿಂದಿ ಮೀನಿಂಗ್ ಏನು, ಅದರ ಕನ್ನಡ ಮೀನಿಂಗ್ ಏನು, ಅದರ ಸಮಾನಾರ್ಥಕ ಪದಗಳು ಯಾವುವು, ಬ್ರೇವ್, ಕರೇಜಿಯಸ್, ಬೋಲ್ಡ್ ಅಂತ ನಿಮಗೆ ಗೊತ್ತಾದ್ರೆ ನೀವು ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ಸರಳವಾಗಿ ಅವುಗಳನ್ನು ಏನ್ ಮಾಡಬಹುದು, ಬಳಸಲಿಕ್ಕೆ ಅನುಕೂಲ ಆಗತ್ತೆ. ಸೊ ಎರಡನೇದು ಬ್ರೈಟ್. ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಬ್ರೈಟ್, ಬ್ರೈಟ್. ಹೌದಾ? ಸೊ ಈಗ ನೋಡ್ರಿ, ಇಲ್ಲಿ ಬ್ರೈಟ್ ಮೀನಿಂಗ್ ಏನ್ರಿ? ಇಂಟೆಲಿಜೆಂಟ್. ಫುಲ್ ಆಫ್ ಲೈಟ್ ಎರಡು ರೀತಿ ಅರ್ಥ ಕೊಡುತ್ತೆ. ಪೂರ್ತಿ ಫುಲ್ ಆಫ್ ಲೈಟ್ ಅಂದ್ರೆ ಬೆಳಕಿನಿಂದ ತುಂಬಿರುವುದು, ಮತ್ತೆ ಇಂಟೆಲಿಜೆಂಟ್, ಹಿ ಈಸ್ ವೆರಿ ಬ್ರೈಟ್ ಸ್ಟೂಡೆಂಟ್ ಅಂದ್ರೆ ಬಹಳಷ್ಟು ಬುದ್ಧಿಮತ್ತೆ ಉಳ್ಳವನು, ಬುದ್ಧಿವಂತವನು ಅಂತ ಹೇಳಿ ಇಲ್ಲಿ ಹೇಳಬಹುದು. ಬಹಳಷ್ಟು ಚತುರ ಅಂತ ಹೇಳಿ ಇಲ್ಲಿ ಹೇಳ್ಬಹುದು. ಚಮಕ್ದಾರ್, ಹೋಶಿಯಾರ್. ಹೌದಾ? ಪ್ರಕಾಶಮಾನ, ಚತುರ ಅಂತ ಹೇಳಿ ಕನ್ನಡ ಮೀನಿಂಗ್ ಬರುತ್ತೆ. ಸೊ ಶೈನಿ, ಸ್ಮಾರ್ಟ್, ಡಲ್, ಡಿಮ್. ಸೊ ಸಮಾನಾರ್ಥಕ ಏನ್ರಿ? ಶೈನಿ, ಸ್ಮಾರ್ಟ್. ಆಮೇಲೆ ಡಲ್, ಡಿಮ್ ಏನ್ರಿ? ಇದು ಅಟೋನಮಸ್. ಸೆನೆಮನ್ಸ್, ಅಟೋನಮಸ್ ಅಂದ್ರೆ ಸಮಾನಾರ್ಥಕ ಮತ್ತು ವಿರುದ್ಧ, ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ. ಸಿ ಈಸ್ ಎ ಬ್ರೈಟ್ ಸ್ಟೂಡೆಂಟ್, ಸಿ ಈಸ್ ಎ ಬ್ರೈಟ್ ಸ್ಟೂಡೆಂಟ್. ಅನುರಾಗ್ ಈಸ್ ಎ ಇಂಟೆಲಿಜೆಂಟ್ ಸ್ಟೂಡೆಂಟ್, ಶ್ರುತಿ ಈಸ್ ಎ ಬ್ರೈಟ್ ಸ್ಟೂಡೆಂಟ್ ಅಂತ ಈ ರೀತಿ ನಾವು ಏನ್ ಮಾಡಬಹುದು, ಹೇಳ್ಬಹುದು. ಸೊ ಮೂರನೇ ಅಂಶ ಕೈಂಡ್. ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಕೈಂಡ್, KAIN. ಮೇಡಮ್ ಇಲ್ಲಿ ಪ್ರೊನೌನ್ಸಿಯೇಷನ್ದಾಗ ಐ ಇದೆ ರೀ, ಎ ಇದೆ, ಇಲ್ಲಿ ಇಲ್ಲಲ್ರಿ. ಸೊ ಇಂಗ್ಲಿಷ್ ಅಲ್ಲಿ ಪ್ರೊನೌನ್ಸಿಯೇಷನ್ ನಾವು ಕನ್ನಡದಲ್ಲಿ ಬರೆದ್ರೆ ಈ ರೀತಿ ಆಗತ್ತೆ. ಅದರ ಪ್ರೊನೌನ್ಸಿಯೇಷನ್ ಮಾಡೋ ಮುಂದಾವೆ ಈ ರೀತಿ ಓದ್ಬೇಕು. ಏನ್ರಿ? ಕೈಂಡ್, KAIN, ಕೈಂಡ್. ಕೇರಿಂಗ್ ಅಂಡ್ ಹೆಲ್ಪ್ಫುಲ್, ದಯಾಲು. ಮೀನಿಂಗ್ ಏನ್ರಿ ಕೈಂಡ್ ಇದು? ಕೇರಿಂಗ್ ಅಂಡ್ ಹೆಲ್ಪ್ಫುಲ್, ದಯಾಲು, ದಯಾಳು. ಅದರ ಸಮಾನಾರ್ಥಕ ಸೆನೆಮನ್ಸ್ ಏನ್ರಿ? ಜಂಟಲ್ ಅಂಡ್ ಕೇರಿಂಗ್, ಕ್ರೂಯಲ್ ಅಂಡ್ ರೂಡ್. ಅಪೋಸಿಟ್ ಏನ್ರಿ? ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಸೆನೆಮನ್ಸ್ ಅಂದ್ರೆ ಕೇರಿಂಗು. ಅನುರಾಗ್ ಈಸ್ ಕೇರಿಂಗ್ ಬಾಯ್. ಆಮೇಲೆ ಈಗ ರಿತೀಶ್ ಈಸ್ ಜಂಟಲ್ ಬಾಯ್, ಜಂಟಲ್. ರಿತೀಶ್ ಈಸ್ ಎ ಜಂಟಲ್ ಮ್ಯಾನ್,
ಈ ರೀತಿ ನಾವು ಸೆಂಟೆನ್ಸ್ ಅನ್ನ ಮಾಡಬಹುದು. ಇಲ್ಲೇನ್ ಹೇಳ್ತಾರೆ ನೋಡ್ರಿ, ಹಿ ಈಸ್ ಎ ಕೈಂಡ್ ಆಫ್ ಎನಿಮಲ್. ಹಿ ಈಸ್ ಎ ಕೈಂಡ್ ಆಫ್ ಪ್ರಾಣಿ. ಪ್ರಾಣಿಗಳು ಹೆಂಗಿರ್ತಾವ್ರಿ, ಕ್ರೂರಿಗಳು ಇರ್ತಾವ. ಆದ್ರೆ ಮೂಕ ಪ್ರಾಣಿಗಳನ್ನ ನಾವ್ ಏನ್ ಅಂತೀವಿ ಮಾಡ್ತೀವಿ, ಸಹಾನುಭೂತಿಯಿಂದ ನೋಡ್ತೀವಿ, ದಯಾಳುದಿ ಸ್ಥಿತಿಯಿಂದ ನೋಡ್ತೀವಿ. ಯಾಕಂದ್ರೆ ಮಾತ್ ಬರ್ಲಾದ ಮೂಕ ಪ್ರಾಣಿ ಅಂತ ಹೇಳ್ತೀವಲ್ಲ, ಮಾತ್ ಬರೋ ಮನುಷ್ಯ ಬಾಳ ಸ್ಮಾರ್ಟ್ ಆಗ್ತಾನ್ರಿ, ಜಗಳ ತೆಗೆದ್ ಬಿಡ್ತಾನೆ. ಅದ್ರ ಮೂಕ ಪ್ರಾಣಿ ಹೊಡೆದ್ರು ನೋಡ್ಸ್ಕೊತೈತ್ರಿ, ಅದಕ್ಕೆ ಮನುಷ್ಯನಿಗೆ ಹೋಲಿಸ್ತಾರ. ಮನುಷ್ಯನನ್ನ ಆ ಪ್ರಾಣಿಗಳಿಗೆ ಮನುಷ್ಯನ ಎಲ್ಲ ಸಹಿಸ್ಕೊ ಮನುಷ್ಯನಿಗೆ ಏನ್ ಹೋಲಿಸ್ತಾರಿ, ಪ್ರಾಣಿಗಳಿಗೆ ಹೋಲಿಸ್ತಾರ. ಮನುಷ್ಯ ಬಾಳ ಸ್ಮಾರ್ಟ್ ರೀ, ಬುದ್ಧಿ ಶಕ್ತಿ ಜಾಸ್ತಿ ಇದೆ, ಉತ್ತರ ಕೊಡ್ತಾನ್ರಿ ಆತ. ಅದಕ್ಕೆ ಆತ ಪಾಪದ ಅದ್ಗಿ ಶಾಂತ ಸ್ವಭಾವದವನು, ಮೂಕ ಪ್ರಾಣಿ, ಅದ್ಗಿ ದಯಾಳು ವ್ಯಕ್ತಿ, ಕರುಣಾಳು ವ್ಯಕ್ತಿ ಅಂತ ಹೇಳಿ ನಾವಿಲ್ಲೇ ಹೇಳ್ತೀವಿ. ಸೊ ಇದು ಈಗ ಕೈಂಡ್ ಪದದಿಂದ ನಾವ್ ಏನೇನ್ ಕಲ್ತೀವ್ರಿ ಇಲ್ಲೇ, ಕೈಂಡ್ ಅನ್ನೋ ಪ್ರೊನೌನ್ಸಿಯೇಷನ್, ಅದರ ಮೀನಿಂಗ್ ಏನ್ರಿ, ಕೇರಿಂಗ್ ಅಂಡ್ ಹೆಲ್ಪ್ಫುಲ್, ದಯಾಳು. ಸಿನಾಮನ್ಸ್ ಏನಾಗ್ತೈತ್ರಿ, ಜೆಂಟಲ್ ಅಂಡ್ ಕೇರಿಂಗ್. ಎಟನಮ್ಸ್ ಏನಂತ್ರಿ, ಕ್ರೂಯಲ್ ಅಂಡ್ ರೂಡ್. ಹಿ ಈಸ್ ಕೈಂಡ್ ಟು ಅನಿಮಲ್ಸ್. ಏನ್ ಪ್ರಾಣಿಗಳ ಬಗ್ಗೆ ಆತನಿಗೆ ಏನೈತ್ರಿ, ದಯೆ ಇದೆ. ಹಿ ಈಸ್ ಎ ಕೈಂಡ್ ಟು ಅನಿಮಲ್. ಪ್ರಾಣಿಗಳ ಬಗ್ಗೆ ಆತನಿಗೆ ಏನಿದೆ, ಆ ಆ ಏನಿದೆ ರೀ, ದಯೆಲೆ ಇದೆ. ಪ್ರಾಣಿಗಳನ್ನ ಹಿಂಸೆ ಮಾಡಂಗಿಲ್ಲ, ಆತ ಅಹಿಂಸೆಯನ್ನ ಪ್ರತಿಪಾಲಿಸ್ತಾನ. ಸೊ ಹಿ ಈಸ್ ಕೈಂಡ್ ಟು ಎನಿಮಲ್. ಕೈಂಡ್ ಅಂದ್ರೆ ದಯಾಳು ಇದಾನ. ಸೊ 4ನೇ ವರ್ಡ್ ಏನ್ರಿ ಇವತ್ತಿಂದು, ಇಂಗ್ಲಿಷ್ ಸ್ಟ್ರಾಂಗ್. ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಸ್ಟ್ರಾಂಗ್. ಸೊ ಪ್ರೊನೌನ್ಸಿಯೇಷನ್ ಏನ್ರಿ, ಸ್ಟ್ರಾಂಗ್. ಮೀನಿಂಗ್ ಏನ್ರಿ, ಹ್ಯಾವಿಂಗ್ ಎ ಪವರ್, ಬಾಳ ಸ್ಟ್ರಾಂಗ್ ವಿಲ್ ಪವರ್ ಬಾಳ ಸ್ಟ್ರಾಂಗ್ ಐತಂತಾರ್ರಿ. ಹ್ಯಾವಿಂಗ್ ಎ ಪವರ್, ದೊಡ್ಡ ಅಧಿಕಾರದಲ್ಲಿರೋರು, ಮಾನಸಿಕ ಸ್ಥಿತಿ ಸದೃಢವಾಗಿರುವವರು ಏನಾಗಿರ್ತಾರ್ರಿ, ಸ್ಟ್ರಾಂಗ್ ಪರ್ಸನ್ ಆಗಿರ್ತಾರ. ಮಜಬೂತ್, ಹಿಂದಿದಲ್ಲಿ ಏನಾಗಿರ್ತೈತ್ರಿ, ಮಜಬೂತ್. ಕನ್ನಡದಲ್ಲಿ ಬಲವಾದ. ಸಿನೆಮನ್ಸ್, ಪವರ್ಫುಲ್, ಟಫ್. ಆಮೇಲೆ ವೀಕ್, ಫ್ರೀಗಲ್. ಸೊ ಏನಂದ್ರಿ, ಸೆನೆಮನ್ ಅಂಡ್ ಎಟಮನಮ್ಸ್ ಪವರ್ಫುಲ್ ಅಂಡ್ ವೀಕ್. ಸೊ ನೆಕ್ಸ್ಟ್ ರೀ, ಹಿ ಇಸ್ ಸ್ಟ್ರಾಂಗ್ ಅಂಡ್ ಹೆಲ್ದಿ. ಹಂಗಾದ್ರೆ ನೀವ್ ಹೇಳ್ರಿ ನನಗೆ, ದೈಹಿಕವಾಗಿ ಸ್ಟ್ರಾಂಗ್ ಇರ್ಬೇಕಾ ಅಥವಾ ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕಾ? ದೈಹಿಕವಾಗಿ ಸ್ಟ್ರಾಂಗ್ ಇದ್ರೆ ಏನಾಗತ್ತೆ ಮತ್ತು ಮಾನಸಿಕವಾಗಿ ಸ್ಟ್ರಾಂಗ್ ಇದ್ರೆ ಏನಾಗತ್ತೆ ಅನ್ನೋದನ್ನ ನೀವು ನಾಳಿನ ಕ್ಲಾಸ್ನಲ್ಲಿ ನನಗೆ ಹೇಳ್ಬೇಕು, ಆಯ್ತಾ? ಸೊ ಮೆಂಟಲಿ ಸ್ಟ್ರಾಂಗ್ ಇದ್ರೆ ಯಾವುದೇ ಪರಿಸ್ಥಿತಿಯಲ್ಲೂ ಧೈರ್ಯಗೆಡದೆ ಇದ್ರೆ ಎಲ್ಲ ಸಮಸ್ಯೆಗಳಿಗೂ ಧೈರ್ಯವಾಗಿ ಏನ್ ಮಾಡ್ಬಹುದು, ಚಾಲೆಂಜ್ ಕೊಡಬಹುದು. ಸೊ ಎದುರಿಸಬಹುದು. ಮಾನಸಿಕವಾಗಿ ಮಾನಸಿಕವಾಗಿ ಯಾರು ಸ್ಟ್ರಾಂಗ್ ಇರ್ತಾರಲ್ಲ, ಯಾವುದೇ ಸಮಸ್ಯೆ ಬಂದ್ರೂ ಕೂಡ ಹೆದರಲ್ಲ. ಎಂತ ಸ್ಥಿತಿಯಲ್ಲೂ ಕೂಡ ಏನ್ ಮಾಡ್ತಾರ್ರಿ, ಧೈರ್ಯವಾಗಿ ಹೋರಾಡ್ತಾರ. ಅದೇ ಮಾನಸಿಕವಾಗಿ ವೀಕ್ ಇರೋರು, ಅಂಜು ಟೈಪ್ ದಲ್ಲಿ ಇದ್ರು, ಏನಾದ್ರೂ ಆಗ್ಬಿಟ್ರೆ ಅನ್ನೋ ಹೆದರ ಸ್ಥಿತಿಯಲ್ಲಿ, ನನಗೇನಾದ್ರೆ ನಾನ್ ನಿನ್ನಿಂದ ಏನಾದ್ರೂ ತಪ್ಪಾದ್ರೆ ಅನ್ನೋ ಮನಸ್ಥಿತಿ ಉಳ್ಳವರು ಮಾನಸಿಕವಾಗಿ ವೀಕ್ ಇರ್ತಾರ. ಸೊ ದೈಹಿಕವಾಗಿ ಶಕ್ತಿ ಇರೋರು ಭಾರಿ ಕೆಲಸ ಮಾಡ್ಬೋದು, ಆದ್ರೆ ಮಾನಸಿಕವಾಗಿನೂ ಕೂಡ ಸ್ಟ್ರಾಂಗ್ ಇರುವುದು ಅತಿ ಅವಶ್ಯಕ ಅಂತ ಇಲ್ಲಿ ನಾ ಹೇಳಿಕೆ ಇಷ್ಟಪಡ್ತೀನಿ. ಸೊ ಕ್ವೈಟ್ ನೋಡ್ರಿ, ಕ್ವೈಟ್, ಕೆಗೆ ವ ಮತ್ತ ಐದೇನಿದೆ ಒತ್ತು ಇದೆ ರೀ, ಕ್ವೈಟ್. ಸೊ ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಏನು, ಕ್ವೈಟ್. ಕನ್ನಡ ಪ್ರೊನೌನ್ಸಿಯೇಷನ್ ಕ್ವೈಟ್. ಸೊ ನಾ ಎರಡು ಕೊಟ್ಟಿದ್ದೀನಿ, ಯಾಕಂದ್ರೆ ನೀವು ತಪ್ಪು ಪ್ರೊನೌನ್ಸಿಯೇಷನ್ ಮಾಡಬಾರ್ದು. QUIT, ಕ್ವೈಟ್. ಸೊ ಮೀನಿಂಗ್ ಏನ್ರಿ ಇದು, ಮೇಕಿಂಗ್ ಲಿಟಲ್ ನಾಯ್ಸ್, ಗದ್ಲ ಹಾಕೋದು. ಶಾಂತ್, ಮೇಕಿಂಗ್ ಲಿಟಲ್ ನಾಯ್ಸ್. ಮೀನಿಂಗ್ ಏನ್ರಿ, ಕ್ವೈಟ್. ಸುಮ್ನಿರ್ರಿ ಅಂತ ಹೇಳಿದೆ. ಈಗ ನೋಡ್ರಿ, ಟೀಚರ್ ಸ್ಕೂಲ್ದಾಗ ಏನಂತಾರ್ರಿ, ಕೀಪ್ ಕ್ವೈಟ್ ಅಂತ ಹೇಳ್ತಾರ್ರಿ. ಏನ್ರಿ, ಸುಮ್ನಿರ್ರಿ ಅಂತ ಹೇಳಿದ ರೀತಿ. ಶಾಂತ. ಸೈಲೆಂಟ್, ಕಾಮ್, ನಾಯ್ಸ್, ಲೌಡ್. ಈಗ ನೋಡ್ರಿ, ಸೈಲೆಂಟ್ ಅಂದ್ಮ್ಯಾಗ ಏನ್ರಿ, ಶಾಂತವಾಗಿರುವುದು. ಅದರ ಅಪೋಸಿಟ್ ಶಬ್ದ ಮಾಡೋದು. ಕಾಮ್ ಅಂದ್ರೆ ಶಾಂತ, ಲೌಡ್ ಅಂದ್ರೆ ಶಬ್ದ ಮಾಡೋದು. ಸೊ ವಿರುದ್ಧಾರ್ಥಕ, ಸಮಾನಾರ್ಥಕ. ಈಗ ನೀವು ಒಂದು ಪದದಿಂದ 5 ಪದಗಳನ್ನ ಅರ್ಥ ಮಾಡ್ಕೊಳ್ತೀರಿ. ಸೊ ಇವುಗಳನ್ನ ನೀವು ಡೈಲಿ ಈ ರೀತಿ ಮಾಡೋದ್ರಿಂದ ಡೈಲಿ 5 ಪದಗಳ ಜೊತೆಗೆ 25 ಶಬ್ದನ ನೀವು ಅರ್ಥ ಮಾಡ್ಕೊಳ್ತೀರಾ. ಸೊ ಆದ್ರೆ ಅದರ ಅರ್ಥ ತಿಳ್ಕೊಳ್ಳೋದ್ರ ಜೊತೆಗೆ ಅದನ್ನ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡೋದು ಕೂಡ ನೀವು ಕಲಿಬೇಕು. ಅದನ್ನ ಡೇ ಟು ಡೇ ಲೈಫ್ ನಲ್ಲಿ ಪ್ರಯತ್ನ ಉಪಯೋಗಿಸುವುದನ್ನು ಕಲಿತ್ರೆ ಇನ್ನೂ ಅನುಕೂಲ, ಇನ್ನೂ ಬೆನಿಫಿಟ್ ಆಗತ್ತೆ. ಹೌದಾ? ಸೊ ಏನ್ರಿ ಇದು, ಕ್ವೈಟ್. ಮೀನಿಂಗು ಶಾಂತ. ಕನ್ನಡ ಶಾಂತ. ಸಿನೆಮನ್ಸ್ ಸೈಲೆಂಟ್, ಕಾಮ್. ಆಟೋನಮಸ್ ನಾಯ್ಸಿ, ಲೌಡ್. ಸೊ ಎಕ್ಸಾಂಪಲ್ ಏನ್ರಿ, ದ ಕ್ಲಾಸ್ ರೂಮ್ ಈಸ್ ಕ್ವೈಟ್. The classroom is
noisy. The classroom is full of noise. ಹೆಂಗಿತ್ರಿ ಕ್ಲಾಸ್ ಈಸ್ ಪೂರ್ತಿ ಗದ್ಲ ಹಾಕ್ತಾ ಇದ್ರು ಅಂದ್ರೆ ಏನ್ ಹೇಳ್ತಾರ್ರಿ ದ ಕ್ಲಾಸ್ ಈಸ್ ಫುಲ್ ಆಫ್ ನಾಯ್ಸ್ ಕ್ಲಾಸ್ ತುಂಬ ನಾಯ್ಸ್ ಐತಿ ಆಮೇಲೆ ದ ಕ್ಲಾಸ್ ಕ್ವೈಟ್ ದ ಕ್ಲಾಸ್ ಈಸ್ ಕ್ವೈಟ್ ಶಾಂತ್ ಇದೆ ಸೈಲೆಂಟ್ ಇದೆ ಅಂದಂಗ ಸೊ ಐ ಹೋಪ್ ಈ 5 ಪದಗಳ ಅರ್ಥ ಅದರ ಸಿನೆಮನ್ಸು ಅಟೆನಮ್ಸು ಕನ್ನಡ ಮೀನಿಂಗು ನಿಮ್ಗೆ ಅರ್ಥ ಆಗಿದೆ ನಿಮ್ಗೆ ಗೊತ್ತಾಗಿದೆ ಅಂತ ತಿಳ್ಕೊಳ್ತೀನಿ ಸೊ ನೆಕ್ಸ್ಟ್ ಬರೋ ಹೊತ್ತಿ ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡೋ ಒಳಗಾಗಿ 5 ಪದಗಳ ಅರ್ಥ ಮೀನಿಂಗ್ ಅನ್ನ ಓದಿ ಅರ್ಥ ಮಾಡಿಕೊಂಡು ಒಂದು ಬುಕ್ದಲ್ಲಿ ನೋಟ್ ಮಾಡಿಕೊಂಡು ಅದ್ರ ದಿನ ಬಳಕೆಯಲ್ಲಿ ಉಪಯೋಗಿಸ್ತೀರಾ ಅಂತ ಹೇಳ್ತಾ ಧನ್ಯವಾದಗಳು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಧನ್ಯವಾದ